ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಗ್ಗೆ ಚಿನಿಮಾಗೆ ಸ್ಕೂಲ್ ಇಲ್ಲ, ಪೇರೆಂಟ್ಸ್ ಮೀಟಿಂಗ್ ಇದೆ, ಅದಕ್ಕಾಗಿ ರೆಡಿ ಮಾಡ್ತಾ ಇದ್ದೀನಿ. ರಾಜು ಕರ್ಕೊಂಡು ಹೋಗ್ತಾರೆ ಅಲ್ಲ ಚಿನಿ. ಅವಳು ಕಲರ್ ಡ್ರೆಸ್ ಅಂದರೆ ಗೊತ್ತಲ್ವಾ, ಬೆಳಗ್ಗೆನೇ ರೆಡಿ ಆಗ್ತಾಳೆ. ಅವಳಿಗೆ 10:30ಗಿದೆ. 10:30ಗಿದೆ ಅಂದರೆ ಇವಳು ಟೈಮಿಂಗ್ ಬಂದುಬಿಟ್ಟು 10:30 to 10:40, 10 minutes. ಸೊ ಏನೇನು ಗನ್ಕರ್ಯ ಮಾಡಿದಾಳು ಹೇಳ್ತಾರೆ ಇವತ್ತು. ಆ್ಯಂಡ್ ಹಾಗೆ ಇವತ್ತಿನ ಬ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಹೇಳ್ತೀನಿ ಏನಂತ. ಏನು ಮಾಡ್ತಾ ಇದೀಯಾ ಚಿನ್ಮ? ಚಿನಿಮಾ ನೀವೆಲ್ಲರೂ ನೋಡ್ತಾ ಹಾಗೇ ಎಷ್ಟು ದೊಡ್ಡವಳಾಗ್ಬಿಟ್ಲು ಅಂತ ಅನ್ನಿಸ್ತಾ ಇದೆ ಅಲ್ವಾ. ನೋಡಿ, ಅವಳಿಗೆ ಈ ಥರ ಡೈಲಿ ಬೇರೆ ಬೇರೆ ಥರದ ಜಡೆಗಳನ್ನೆಲ್ಲ ಹಾಕಬೇಕು. ಸೊ ನಾನು ಅವಳಿಗೆ ಅವಾಗವಾಗ ಬೇರೆ ಬೇರೆ ಡಿಫ್ರೆಂಟಾಗಿ ಏನಾದರೂ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಡೈಲಿ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಅವಳಿಗೆ ಬೇರೆ ಬೇರೆ ಥರ ಜಡೆ ಹಾಕ್ಲಿಕ್ಕೆ ಆಗೋದಿಲ್ಲ, ಅಷ್ಟಾಗಿ ಟೈಮ್ ಇರೋದಿಲ್ಲ. ಅದಕ್ಕಾಗಿ 1 ಅಥವಾ 2 ಜುಟ್ಟು ಹಾಕಿ ಕಳಿಸ್ತೀನಿ. ಸೊ ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ನೀಟಾಗಿ ರೆಡಿ ಮಾಡಿ ಕಳಿಸ್ತೀನಿ. ಕಲರ್ ಡ್ರೆಸ್ ಅಲ್ವಾ, ಬೇರೆ ಥರದ ಜಡೆ ಕೇಳ್ತಾಳೆ. ಇನ್ನು ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಕಳಿಸ್ಕೊಡ್ತೀನಿ ನಾನೀಗ. ಇವತ್ತು ಅವಳಿಗೆ ರಾಗಿ ದೋಸೆ ಮಾಡಿದ್ದೀನಿ. ಜಲ್ದಿ ತಿನ್ನು ಚಿನ್ನಮ್ಮ, ಹೋಗೋಣ. ಸ್ಕೂಲಲ್ಲಿ ಗಿಫ್ಟ್ ಕೊಡ್ತಾರೆ ಇವತ್ತು. ಮುಂದೆ ಬಾ, ಮುಂದೆ ಕುತ್ಕೋ. ಬಾ, ಬರಲ್ವಾ? ಬಾಯ್. ಇನ್ನು ಪ್ರತಿ ಸಲ ಪೇರೆಂಟ್ಸ್ ಮೀಟಿಂಗ್ಗೆ ನಾನು ರಾಜು ಇಬ್ಬರೂ ಹೋಗ್ತಾ ಇದ್ವಿ. ಏಕೆಂದರೆ ಇಬ್ಬರಿಗೂ ಅವ್ರು ಏನು ಹೇಳ್ತಾರೆ ಅನ್ನೋದು ತಿಳ್ಕೊಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಇನ್ನು ನಾನಂತೂ ಹೋಗೋ ಪರಿಸ್ಥಿತಿಯಲ್ಲಿಲ್ಲ, ಅದಕ್ಕೆ ರಾಜುನ ಕಳಿಸ್ಕೊಟ್ಟೆ. ಡೈಲಿ ಕ್ಲಾಸ್ನಲ್ಲೆಲ್ಲ ಚೆನ್ನಾಗಿರ್ತಾಳಂತೆ, ಎಲ್ಲ ಥರದ ಆ್ಯಕ್ಟಿವಿಟಿಗಳಲ್ಲಿ ಕೂಡ ಇವಳು ಪಾರ್ಟಿಸಿಪೇಟ್ ಮಾಡ್ತಾಳಂತೆ. ಈ ಥರ ಇನ್ನೂ ಅನೇಕ ವಿಷಯಗಳು ಅವಳ ಬಗ್ಗೆ ರಾಜುಗೆ ಹೇಳಿ ಕಳಿಸಿದ್ರು. ಇನ್ನು ಚಿನಿಮಾ ಅವರ ಕ್ಲಾಸ್ ಟೀಚರ್ ಇವರೇ ನೋಡಿ, ಯಾವಾಗಲೂ ಹೇಳ್ತಿರ್ತಾಳೆ, ಬೃಂದಾ ಮ್ಯಾಮ್, ಸ್ಮಿತಾ ಮ್ಯಾಮ್ ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಇನ್ನು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ರಾಜು ಚಿನಿಮಾ ಮನೆಗೆ ಬಂದರು. ಫ್ರೆಂಡ್ಸ್, ನನಗೆ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬ್ರೆಸ್ಟ್ ಮಿಲ್ಕ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ಹೆಂಗಾಗುತ್ತೆ ಅಂದರೆ ಡ್ರೆಸ್ಗಳಂತೂ ವೆಟ್ ಆಗ್ತಾನೆ ಇರುತ್ತೆ, ಅಷ್ಟೊಂದು ಓವರ್ಫ್ಲೋ ಆಗಿಬಿಡುತ್ತೆ. ಸೊ ನಾನು ಅವನಿಗೆ ಫೀಡ್ ಮಾಡ್ತೀನಿ, ಎಷ್ಟು ಅಂತ ಫೀಡ್ ಮಾಡೋಣ, ಪಾಪ ಅವನು ಆದರೂ ಎಷ್ಟು ಅಂತ ಕುಡಿತಾನೆ. ಕೆಲವೊಂದು ಸಲ ನಾನು ಹಾಲನ್ನ ತೆಗೆದುಬಿಟ್ಟು ಗಿಡಗಳಿಗೆ ಹಾಕೋದು ಆ ಥರ ಕೂಡ ಮಾಡ್ತೀನಿ. ಅದಕ್ಕೆ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ, ಈ ಬ್ರೆಸ್ಟ್ ಮಿಲ್ಕನ್ನು ಡೊನೇಟ್ ಮಾಡಬೇಕು ಅಂತ ಯೋಚನೆ ಬಂತು. ಇದು ಒಂದು ಒಳ್ಳೆ ಥಾಟೇ ಅಲ್ವಾ. ಎಷ್ಟೋ ಜನರು ಮಕ್ಕಳಿಗೆ ಹಾಲಿಲ್ಲ, ತುಂಬ ಸಫರ್ ಆಗ್ತಿರ್ತಾರೆ. ಸೊ ನಾನು ಇದ್ರ ಬಗ್ಗೆ ಸರ್ಚ್ ಮಾಡ್ತಾಯಿದ್ದೀನಿ, ಎಲ್ಲಿ ಡೊನೇಟ್ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ. ಅಂದರೆ ಮೈಸೂರಲ್ಲೇ ಡೊನೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇತ್ತು ಅಂದರೆ ಕಾಮೆಂಟ್ ಮಾಡಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಅಂದರೆ ನನ್ನ ಫಸ್ಟ್ ಡೆಲಿವರಿಗೆ ಕಂಪೇರ್ ಮಾಡಿದ್ರೆ ಚಿನಿಮಾಗೆ ಹಾಲು ಕುಡಿಸೋ ಟೈಮ್ನಲ್ಲಿ ನನಗೆ ಹಾಲು ಸರಿ ಬರ್ತಿರ್ಲಿಲ್ಲ. ಯಾಕೆಂದರೆ ಅದು ಮೊದಲನೇ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನಗೆ ಏನೂ ಗೊತ್ತಿರಲಿಲ್ಲ. ಸೊ ಅದು ಅಲ್ಲದೆ ನಾನು ಸ್ವಲ್ಪ ಮೆಂಟಲಿ ಏನು ಅಪ್ಸೆಟ್ ಆಗಿಬಿಟ್ಟಿದ್ದೆ. ಅಂದರೆ ಹೀಗೆ ಯಾರಾದರೂ ಮಗು ಅಳದೆ ಹಾಲು ಕೊಡು ಎಲ್ಲ ಅಂತ ಹೇಳಿದ್ರೆ, ನಿಂಗೆ ಹಾಲು ಸರಿ ಬರ್ತಾ ಇಲ್ವಾ, ಸ್ವಲ್ಪ ಏನಾದರೂ ಮಗು ಸಣ್ಣ ಆಯಿತು ಅಂದರೆ ನಿನ್ನ ಹಾಲು ಸಾಕಾಗ್ತಾಯಿಲ್ಲ ಮಗುಗೆ, ಬ್ರೆಸ್ಟ್ ಫೀಡ್ ಮಾಡು. ಸೊ ಈ ಥರ ಮೆಂಟಲಿ ಹೇಳಿ ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೆ. ಜೊತೆಗೆ ಸರಿಯಾಗಿ ಏನೆಲ್ಲ ಫುಡ್ ತೊಗೋಬೇಕು ಅದೆಲ್ಲ ನನಗೆ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಹಾಗಲ್ಲ ಅಲ್ವಾ, ಎಲ್ಲದೂ ತಿಳ್ಕೊಂಡಿದ್ದೀನಿ. ಏನು ತಿನ್ನಬೇಕು, ಹಾಲು ಹೆಚ್ಚಾಗಬೇಕು ಅಂದರೆ ಯಾವ ಪದಾರ್ಥ ತೊಗೋಬೇಕು ಅದೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಸೊ ಸೆಕೆಂಡ್ ಪ್ರೆಗ್ನೆನ್ಸಿಗೆ ನನಗೆ ಆ ಥರ ಏನೂ ತೊಂದರೆ ಆಗಲಿಲ್ಲ. ಆದರೆ ನಮ್ಮ ಚಿನಿಮಾಗೆ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ನಲ್ವ, ಆವಾಗ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳಿದೆ ನೋಡಿ. ಆ ಟೈಮ್ನಲ್ಲಿ ನಾನು ಡಾಕ್ಟ್ರಿಗೆ ಹೋಗಿ ಕೇಳಿದೆ, ಈ ಥರ ನನಗೆ ಹಾಲು ಕಡಿಮೆ ಬರ್ತಾಯಿದೆ ಅಂದಾಗ ಡಾಕ್ಟರ್ ಅದು ಇದು ಪೌಡರ್ಸು ಅದು ಇದು ಎಲ್ಲ ಸಜೆಸ್ಟ್ ಮಾಡ್ತಾಯಿದ್ರು. ಬಟ್ ಈಗ ಅದ್ರ ಅಗತ್ಯ ಇಲ್ಲ. ಸೊ ತುಂಬ ಜನರು ಕೇಳ್ತಾ ಇದ್ದಾರೆ, ನಾವು ನಮ್ಮ ಮಗುಗೆ ಫೀಡ್ ಮಾಡಬೇಕು ಅಂದರೆ ಅಷ್ಟಾಗಿ ಹಾಲು ಸಾಕಾಗ್ತಾ ಇಲ್ಲ ಅಕ್ಕ, ಏನು ಮಾಡಬೇಕು ಅಂತ. ಸೊ ಆ ರೀತಿ ಆದಾಗ ನೀವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿದಾಗ ಸೊ ಅವ್ರು ನಿಮಗೆ ಅದಕ್ಕೇನು ಬೇಕೋ ಅದನ್ನು ಬರ್ದು ಕೊಡ್ತಾರೆ, ನೀವು ಅದನ್ನು ಫಾಲೋ ಮಾಡಿದ್ರೆ ಆಯಿತು. ಇಲ್ಲ ಅಂತ ಹೇಳಿದ್ರೆ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೋಬೇಕು. ಸೊ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಏನೆಲ್ಲ ಫುಡ್ ತಗೊಳ್ತಾ ಇದ್ದೆ, ಏನೆಲ್ಲ ತಗೊಳ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ಡೀಟೇಲಾಗಿ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಆದರೆ ಕ್ವಿಕ್ಕಾಗಿ ಹಾಲು ಜಾಸ್ತಿ ಆಗಬೇಕು, ಮಗುಗೆ ಸರಿ ಹೋಗುವಷ್ಟು ಹಾಲು ಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ಮೊದಲಿಂದನೂ ನಾನು ಹಿಲೋಫೈ ಅನ್ನೋ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೆ. ಇದು ಪ್ರೆಗ್ನೆಂಟ್ ಇರೋರಿಗೆ ಮತ್ತು ಹೊಸ ಪೇರೆಂಟ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಇವ್ರ ಹತ್ರ ಬಂದುಬಿಟ್ಟು ಪ್ರೆಗ್ನೆಂಟ್ ವುಮೆನ್ಗೆ, ತಾಯಿಯರಿಗೆ ಮತ್ತು ಮಗುಗೆ
ಸೇಫ್ ಆಗಿರುವಂತಹ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಇವರ ಆ್ಯಪ್ನಲ್ಲಿ ಕ್ವಿಕ್ ಆಗಿ ಹಾಲು ಜಾಸ್ತಿ ಆಗುವುದಕ್ಕೆ ಅವರು 2 ಪ್ರಾಡಕ್ಟನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಅದು ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಬರೋದಿಲ್ಲ, ತೋರಿಸ್ತೀನಿ ನೋಡಿ. ಇದು ನ್ಯೂ ಮಾಮ್ಸ್ ಹೆಲ್ತ್ ಮಿಕ್ಸ್ ಅಂತ. ಇದರಲ್ಲಿ ಏನಿರುತ್ತೆ ಗೊತ್ತಾ, ಜಸ್ಟ್ ಡ್ರೈ ಫ್ರೂಟ್ಸೇ ನೋಡಿ. ಇದರಲ್ಲಿ ಬಾದಾಮಿ, ಪಿಸ್ತಾ, ಗೋಡಂಬಿ, ಎಳ್ಳು, ಅಗಸೆ ಬೀಜ ಈ ರೀತಿ ಅನೇಕ ಥರವಾದಂತಹ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಇದನ್ನು ಡೈಲಿ 2 ಸ್ಪೂನಷ್ಟು ತಗೊಂಡ್ರೆ ಹಾಲು ಜಾಸ್ತಿ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಪ್ರೋಲ್ಯಾಕ್ಟಿನ್ ಲೆವೆಲ್ಸನ್ನು ಹೆಚ್ಚು ಮಾಡೋದ್ರಲ್ಲಿ ಸಹಕರಿಸುತ್ತೆ. ಹಾಲು ಉತ್ಪಾದನೆ ಸರಿಯಾಗಿ ಇರುವಂತೆ ನೋಡ್ಕೊಳ್ಳುತ್ತೆ. ಇನ್ನೊಂದೇನಂದರೆ ಹಿಲಫಿ ಅವರ ಲ್ಯಾಕ್ಟೋ ಬೂಸ್ಟ್ ಗ್ಲಾನ್ಯೂಸ್. ಇದರಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಲ್ವಾ, ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಯಾರಿಸಿರ್ತಾರೆ. ಸೊ ಇದನ್ನು ತಗೊಳ್ಳೋದ್ರಿಂದ ಹಾಲು ಹೆಚ್ಚಾಗತ್ತೆ. ಇದು ಕೂಡ ನ್ಯಾಚುರಲ್ ಆ್ಯಂಡ್ ಸೇಫ್ ಇಂಗ್ರೀಡಿಯೆಂಟ್ಸೇ. ಇದರಲ್ಲಿ ಪಾಲಕ್, ಜೀರಿಗೆ ಮತ್ತು ಶತಾವರಿ ಈ ರೀತಿ ಅನೇಕ ಇಂಗ್ರೀಡಿಯೆಂಟ್ನ ಬಳಸಿ ತಯಾರಿಸಿರ್ತಾರೆ. ಇನ್ನು ಇದೇನು ಮಾಡುತ್ತೆ ಅಂದರೆ ಹಾಲು ಉತ್ಪತ್ತಿ ಮಾಡು ಅಂತ ಹೇಳಿ ನಮ್ಮ ಶರೀರಕ್ಕೆ ಹೇಳ್ಕೊಡುತ್ತೆ. ಜೊತೆಗೆ ಒಳ್ಳೆ ಕ್ವಾಲಿಟಿ ಹಾಲನ್ನು ಉತ್ಪತ್ತಿ ಮಾಡೋದಕ್ಕೆ ಎಲ್ಲ ನ್ಯೂಟ್ರಿಷನ್ಸ್ ಇದರಲ್ಲಿರುತ್ತೆ. ಈಗ ನೋಡಿ, ಡೆಲಿವರಿ ಆದಮೇಲೆ ಸೊ ಮದರ್ ಬಂದುಬಿಟ್ಟು ಸ್ವಲ್ಪ ವೀಕ್ ಆಗಿರ್ತಾರೆ. ಸೊ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು. ಈ ಹೆಲ್ತ್ ಮಿಕ್ಸ್ ಮತ್ತು ಗ್ರ್ಯಾನ್ಯೂಲ್ಸನ್ನು ದಿನಾಲು ತಗೊಳ್ಳೋದ್ರಿಂದ ಚೆನ್ನಾಗಿ ಶಕ್ತಿ ಕೂಡ ಸಿಗುತ್ತೆ, ಜೊತೆಗೆ ಹಾಲು ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಹೇಗೆ ತಗೋಬೇಕು ಅಂದರೆ, ನಿಮ್ಮ ಡಾಕ್ಟರ್ ಹೇಳಿದ ಹಾಗೆ ಅಥವಾ 1 ಗ್ಲಾಸ್ ಕಾಯಿಸಿರುವಂಥ ಹಾಲಿಗೆ 2 ಟೀ ಸ್ಪೂನಷ್ಟು ಈ ಗ್ರ್ಯಾನ್ಯೂಲ್ಸನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಡೈಲಿ 2 ಟೈಮ್ಸ್ ಈ ರೀತಿಯಾಗಿ ಕುಡಿದ್ರೆ ನೀವು ಒಳ್ಳೆ ರಿಸಲ್ಟ್ ನೋಡ್ತೀರಾ. ಸೊ ಇವೆರಡು ತಗೊಳ್ಳೋದ್ರಿಂದ ಒಳ್ಳೆ ಕ್ವಾಲಿಟಿ ಮಿಲ್ಕ್ ಮಗುಗೆ ಸಿಗುತ್ತೆ. ಇದೆಲ್ಲದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಲ್ಪಟ್ಟಿದೆ. ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಿಲೋಫೈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ ನಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಟಿಪ್, ಪೇರೆಂಟಿಂಗ್ ಟಿಪ್ ಈ ರೀತಿ ಅನೇಕ ಟಿಪ್ಸ್ಗಳೆಲ್ಲ ಸಿಗುತ್ತೆ. ಅದರ ಜೊತೆಗೆ ಈ ರೀತಿ ಒಳ್ಳೆ ಒಳ್ಳೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತಹ ಪ್ರಾಡಕ್ಟ್ಸ್ಗಳು ಕೂಡ ಸಿಗುತ್ತೆ. ಸೊ ಬೇಕು ಅಂದರೆ ಹಿಲೋಫೈ ಆ್ಯಪ್ ಅನ್ನ ಹಿಂದೆ ಡೌನ್ಲೋಡ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ವಾವ್, ಪೇಂಟಿಂಗ್ ಏನಿದು? ಬ್ರಿಂಜಾಲ್, ಇದು ಪೊಟ್ಯಾಟೊ ಗೊತ್ತಿದೆ ಅವಳಿಗೆ. ಇದು ಪೇಂಟಿಂಗ್ ಮಾಡಬೇಕು. ಓಕೆ, ಚೆಲ್ಲಿಬಿಟ್ಟಿದೆ. ಪೇಂಟಿಂಗ್ ಬುಕ್ ಅಲ್ಲ, ಸ್ಟೋರಿ ಬುಕ್ ಇದೆ. ಸ್ಟೋರಿ ಸಿನಿಮಾ ಸ್ಟೋರಿ ಬುಕ್. ಡೈಲಿ ಸ್ಟೋರಿ ಹೇಳಿ ಅಂತ ತಲೆ ತಿಂತಾಳೆ. ಸ್ಟೋರಿ ಬುಕ್. ಪೊಟ್ಯಾಟೊ. ಇನ್ನೂ ಒಂದು ಕಾರ್ಡ್ ಕೊಟ್ಟಿದ್ರಲ್ಲ, ಅದೇ ಅದು. ಇನ್ನು ಇದನ್ನು ಪೇಂಟ್ ಮಾಡಲಿಕ್ಕೆ ಮನೇಲೆಲ್ಲ ಬ್ರಷ್ ಹುಡುಕ್ತಾ ಇದ್ದಾಳೆ. ಫ್ರೆಂಡ್ಸ್, ನಾನು ಇವತ್ತು ಅಡುಗೆ ಸ್ವಲ್ಪ ಬೇಗನೆ ಮಾಡಿದ್ದೆ, ಬೆಳಗ್ಗೆನೇ ಮಾಡಿದ್ದೆ. ಏಕೆಂದರೆ ಮೀನು ಸಾರು ಅಲ್ವಾ, ಸೊ ಒಂದು 3-4 ಅವರ್ಸ್ ಚೆನ್ನಾಗಿ ನೆಂದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಮೀನು ಸಾರು ಮಾಡಿದ್ದೀನಿ. ಅದ್ರ ಜೊತೆಗೆ ಇದು ಮೀನಿನ ಫ್ರೈ. ಇನ್ನು ಇದು ಬಂದುಬಿಟ್ಟು ಪಾಂಫ್ರೆಟ್ ಮೀನು ಅಂತ. ಅದು ಮೊದಲೆಲ್ಲ ನನಗೆ ಪಾಂಫ್ರೆಟ್ ಇಷ್ಟನೇ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಒಂದು ಹೋಟೆಲ್ನಲ್ಲೋ ಎಲ್ಲೋ ತಿಂದಿದ್ದೆ. ಸೊ ಅದು ಅದೇ ಗೊತ್ತಿರುತ್ತಲ್ಲ, ಒಂದ್ಸಲ ಯಾವುದಾದ್ರೂ ತಿಂದಿರ್ತೀವಿ ಅಂದ್ಕೊಳ್ಳಿ, ಅಲ್ಲಿ ಏನಾದರೂ ಟೇಸ್ಟ್ ಕೆಟ್ಟೋಯ್ತು, ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟೇ ಬರೋದಿಲ್ಲ ತಿನ್ನಬೇಕಂದ್ರೆ. ಬಟ್ ಇಲ್ಲಿ ನಮಗೆ ಫ್ರೆಶ್ ಆಗಿ ಸಿಗುತ್ತೆ, ಬೆಳಗ್ಗೆನೇ ಹೋಗಬೇಕು, ಫ್ರೆಶ್ ಆಗಿ ಸಿಗುತ್ತೆ. ಸೊ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಯಾವಾಗೋ ತಿಂದಿದ್ದು, ಅದು 3-4 ದಿವಸ ಅದೇನೋ ಮಾಡಿರೋ ಥರ ಇತ್ತು, ಹಾಗಾಗಿ ನನಗೆ ಸೇರ್ತಾನೆ ಇರಲಿಲ್ಲ. ಆಮೇಲೆ ಒಂದ್ಸಲ ಟ್ರೈ ಮಾಡೋಣ ತಂದು ಯಾಕೆ ಬಿಡಬೇಕು ಅಂತ ಅನ್ನಿಸ್ತು, ಸರಿ ಮಾಡಿದೆ. ಅದು ಅಲ್ಲದೆ ಅದರಲ್ಲಿ ಮುಳ್ಳು ಜಾಸ್ತಿ ಇರೋದಿಲ್ಲ ಪಾಂಫ್ರೆಟ್ಟಲ್ಲಿ, ಹಾಗಾಗಿ ಮಗುಗೂ ತಿನ್ನಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ತಂದೆ. ಆವಾಗಿಂದ ಇನ್ನು ಇಷ್ಟ ಆಗ್ಬಿಡ್ತು, ನನಗೆ ತುಂಬಾ ಇಷ್ಟ. ಈಗ ಇನ್ನು ಸಿನಿಮಾಗೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಇದು ಮಕಾನ್, ಸಾಯಂಕಾಲ ಏನಾದರೂ ಮಾಡಬೇಕು ಅವಳಿಗ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನು ಗಮನಿಸಿರೋದು, ನಮ್ಮ ಪಾಪು ಇದ್ದಾನಲ್ವ, ಅವನು ಏನಾದರೂ ಈಗ ಮೀನು, ಈ ಸಮುದ್ರದ ಮೀನು ಅಥವಾ ನಾರ್ಮಲ್ ಇದು ಕೆರೆ ಮೀನು ಏನಾದರೂ ತಿಂದಾಗ ಹಾಲು ಚೆನ್ನಾಗಿ ಕುಡಿತಾನೆ. ಕೆಲವರು ಅಂದ್ಕೊಳ್ತೀರ ದೃಷ್ಟಿ ಆಗತ್ತೆ ಅಂತ. ನಾನು ದೃಷ್ಟಿ ಆಗತ್ತೆ ಅಂತ ಹೇಳಿಲ್ಲ, ಒಂದು ಒಳ್ಳೆ ಟಿಪ್ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅಂದರೆ ನಾನು ಗಮನಿಸಿರೋದು, ಅದು ಏನಾದರೂ ಮೀನು ತಿಂದರೆ ಮಾತ್ರ ಸಖತ್ತಾಗಿ ಹಾಲು ಕುಡಿತಾನೆ. ಆ ದಿನ ನಾನು ಒಂದು 2-3 ಸಲ ಗಮನಿಸಿದ್ದೀನಿ, ಅಂದರೆ ತಿಂದ್ಬಿಟ್ಟು ನೋಡಿದ್ದೀನಿ, ಯಾಕೆ ಇವತ್ತು ಇಷ್ಟೊಂದು ಹಾಲು ಕುಡಿತಾನೆ ಅಂತ ಹೇಳಿಬಿಟ್ಟು. ಸೊ ಯಾವಾಗ ಫಿಶ್ ತಿಂತೀನಲ್ವ, ಆ ಟೈಮಲ್ಲಿ ಚೆನ್ನಾಗಿ ಕುಡಿತಾನೆ. ಕೆಲವೊಬ್ಬರು ಹೇಳಿದರು, ಇಲ್ಲ ಅದು ನೀನು ಮೂಲಕ ಮಗುಗೆ ಹಾಲು ಹೋಗುತ್ತಲ್ವ, ಸೊ ಆ ಹಾಲು ಕೂಡ ಮೀನಿನ ವಾಸನೆ ಬರುತ್ತೆ, ಹಾಗಾಗಿ ಇಷ್ಟ ಆಗುತ್ತೆ ಕೆಲವು ಮಕ್ಕಳಿಗೆ.
ಕೆಲವು ಮಕ್ಕಳಿಗೆ ಇನ್ನೊಂದು ಏನೋ ವಾಸನೆ ಇಲ್ಲ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಹೌದು. ಯಾಕೆಂದರೆ ನನಗೆ ನೆಗಡಿ ಆಗಿತ್ತು ಅಂತೇಳಿ ಮಾತ್ರೆ ತೊಗೊಳ್ತಾ ಇದ್ದೆ. ಆ ಟೈಮ್ನಲ್ಲಿ ಅವನು ಹಾಲೇ ಕುಡಿತಿರ್ಲಿಲ್ಲ. ಅಷ್ಟು ಫೋರ್ಸ್ ಮಾಡ್ತಿದ್ರು ಕುಡಿತಿರ್ಲಿಲ್ಲ ಅವನು. ವ್ಯಾಕ್ ಅಂತಿದ್ದ. ಏಕೆಂದರೆ ಅದು ಸ್ವಲ್ಪ ಕಹಿ ಅನಿಸುತ್ತೆ ಅಂತ ಗೊತ್ತಾಯಿತು ನನಗೆ. ಓಕೆ, ಇದು ಕೂಡ ಇರುತ್ತೆ ಅನ್ನೋದು ತಿಳ್ಕೊಂಡೆ. ಮಾತ್ರ ಇವನಿಗೆ ನಾನು ಗಮನಿಸಿರೋದೇನಪ್ಪ ಅಂದರೆ ಇವನಿಗೆ ಮೀನು ಇಷ್ಟ ಆಗುತ್ತೆ. ನಮ್ಮ ಸಿನಿಮಾ ಟೈಮ್ನಲ್ಲಿ ಅವಳು ನಾನು ಮೊಟ್ಟೆ ಜಾಸ್ತಿ ತಿಂತಾಯಿದ್ದೆ ಅವಾಗ. ಈ ನಾನ್ ವೆಜ್ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಸೊ ಮೊಟ್ಟೆ ಮತ್ತು ಇದು ಚಿಕನ್ ಲಿವರ್ ಬರುತ್ತಲ್ವ, ಸೊ ಅದನ್ನು ಜಾಸ್ತಿ ತಿಂದಾಗ ಅವಳಿಗೆ ಇಷ್ಟ ಆಗ್ತಾಯಿತ್ತು. ಇವನಿಗೆ ಮೀನು ಇಷ್ಟ. ಸಾರು ಸ್ವಲ್ಪನೇ ಮಾಡಿದ್ದೀನಿ, ಏಕೆಂದರೆ ಇದು ಖಾಲಿ ಆಗಲ್ಲ. ಇದ್ರ ಜೊತೆಗೆ ಪುಟ್ಟು ಅಥವಾ ಇದು ಏನು ಹೇಳ್ತಾರೆ, ನೀರು ದೋಸೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಸಾರಲ್ಲಿರೋ ಮೀನು ರಾತ್ರಿ ತಿಂತೀನಿ, ಈಗ ಫ್ರೈ ಅಷ್ಟೇ ತಿನ್ನೋಣ ಅಂತ. ಸಖತ್ತಾಗಿದೆ. ಸರಿನಾ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಊಟ ಮಾಡಿ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ ನಾನು. ಇನ್ನೊಂದು ಏನಪ್ಪ ಅಂದರೆ, ನಾನು ಏನೇ ಆಗಲಿ ನನ್ನ ಲೈಫ್ ಹೇಗೆ ನ್ಯಾಚುರಲ್ ಆಗಿದೆಯೋ ಆ ಥರನೇ ನಿಮ್ಗೆ ತೋರಿಸ್ತೀನಿ. ತುಂಬ ಜನರಿಗೆ ಅದೇ ಇಷ್ಟ ಆಗುತ್ತೆ. ಸೊ ಅದಕ್ಕಂತಲೇ ನನ್ನನ್ನು ಇಷ್ಟಪಟ್ಟು ಆ್ಯಂಡ್ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರೆ. ಓಕೆನಾ? ಅದು ಅಲ್ಲದೆ ನಾನು ಯಾವುದೇ ಒಂದು ವೀಡಿಯೋದಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗಬೇಕು, ನೀವು ನೋಡೋರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು, ಎಂಟರ್ಟೈನ್ಮೆಂಟ್ ಇನ್ಫಾರ್ಮೇಷನ್ ಸಿಗಬೇಕು ಅನ್ನೋದು ಯೋಚನೆ ಮಾಡಿನೇ ಮಾಡ್ತಿರ್ತೀನಿ. ಸೊ ಅದೇ ರೀತಿಯಾಗಿ ಇವತ್ತಿನ ವೀಡಿಯೋನೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಸರಿನಾ? ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಹಾಗೆ ಫ್ರೆಂಡ್ಸ್, ಹಿಲೋಫೈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ.